ಟಿಸ್ಮೋ ಯಾವ ಸಾಂಗ್ ಕ್ಲೈಮ್ಯಾಕ್ಸ್ ಅಂತ ಹೇಳಿ ಬೆಂಕಿ ಬೆಂಕಿ ಇನ್ನೊಂದು ಎರಡು ಸಾಂಗ್ ಆಡ್ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಲೈಕ್ ನಂಗೆ ತುಂಬಾ ಇಷ್ಟ ಆಯ್ತು. ಕನ್ನಡದಲ್ಲೇ ಮಾತಾಡೋದು ನಾನು, ಅದೆಲ್ಲ ಇಂಗ್ಲೀಷ್ ಎಲ್ಲ ಬರೋದು ನಮಗೆ. ಒಂದು ತಂದೆ ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ, ಅವರಿಗೆ ಎಷ್ಟು ಸಪೋರ್ಟ್ ಮಾಡ್ಬೇಕು, ಹೆಣ್ಮಕ್ಳು ಅಷ್ಟೇ ಸಪೋರ್ಟ್ ಮಾಡ್ಬೇಕು. ಲೈಕ್ ಗಂಡನ್ನು ಲವ್ ಮಾಡೋ ಹುಡುಗನ್ನು ಅಷ್ಟೇ ಇಷ್ಟಪಡ್ಬೇಕು. ಲೈಕ್ 3 ದಿನ ಇಷ್ಟಪಟ್ಟು 3 ದಿನ ಓಡೋಗೋದಲ್ಲ, ಅದೆಲ್ಲ ಲವ್ ಅಲ್ಲ ಸರ್. ಒಂದು ತಂದೆ ಅವಳನ್ನ ಎಷ್ಟು 18 ವರ್ಷ 20 ವರ್ಷ ಸಾಕಿರ್ತಾರೆ, ಬಟ್ ಅವರು ಅದನ್ನ ಇಷ್ಟಪಡೋಕ್ಕಿಂತ ಮುಂಚೆ ಒಂದು ಹುಡುಗನಿಗೆ ಅದನ್ನ ನೋಡ್ಕೊಂಡು ಲವ್ ಮಾಡಿ ಇಷ್ಟಪಟ್ಟು ಮದುವೆ ಆಗ್ಬೇಕು ಸರ್. ಥ್ಯಾಂಕ್ ಯು. ಜೈ ಆಂಜನೇಯ. ಜೈ ಆಂಜನೇಯ. ಸರ್ ಒಳ್ಳೆ ಡೈರೆಕ್ಷನ್ ಮಾತ್ರ, ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಯಾರು ಮಿಸ್ ಮಾಡ್ಕೋಬಾರ್ದು. ಈ ಕತೆ ಮಾತ್ರ ತುಂಬಾ ಚೆನ್ನಾಗಿ ತಗೊಂಡಿದೆ. ಅರ್ಜುನ್ ಸರ್ಜಾ ಮಾತ್ರ ಒಳ್ಳೆ ಡೈರೆಕ್ಷನ್. ಅವ್ರ ಮಗಳು ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಮಾತ್ರ ಪ್ರಿನ್ಸ್ ಧ್ರುವ ಸರ್ಜಾ ಮಾತ್ರ ಒಳ್ಳೆ ಒಂದು ಫೈಟ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಅವರು 2 ಫೈಟ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಒಳ್ಳೆ ಡೈರೆಕ್ಷನ್ ಮಾತ್ರ. ಎಲ್ಲರೂ ಕನ್ನಡನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಕನ್ನಡ ಮಾಧ್ಯಮನ ಉಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು. ಒಳ್ಳೆ ಕತೆ ಮಾತ್ರ. ಛಾಯಾಗ್ರಹಣ ನಿರೂಪಣೆ ಎಲ್ಲ ತುಂಬಾ, ಯಾರು ಛಾಯಾಗ್ರಹಣ ಯಾರು ಅಂತ ಗೊತ್ತಿಲ್ಲ ನಮ್ಗೆ ಹೆಸರು. ತುಂಬಾ ಚೆನ್ನಾಗಿ ಒಳ್ಳೆ ಫೋಟೋಗ್ರಫಿ ಮಾತ್ರ ಒಳ್ಳೆ ಸೂಪರ್. ಕುತ್ಕೊಂಡು ನೋಡೋ ಅಂತ ಬಿಟ್ಟು 150 ರೂಪಾಯಿ ಕೊಟ್ಟಿದ್ದಕ್ಕೂ ಸಿನಿಮಾ ಒಳ್ಳೆ ಕತೆ ಮಾಡಿದ್ದಾರೆ. ಮಾತ್ರ ಅರ್ಜುನ್ ಸರ್ಜಾ ಮಾತ್ರ ಕನ್ನಡ ಮಾಧ್ಯಮವನ್ನು ಉಳಿಸ್ಬೇಕು ಅನ್ನೋದಕ್ಕೆ ಕನ್ನಡ ಪಿಕ್ಚರ್ನ ಅವ್ರ ಮಗಳನ್ನು ತೆಗ್ದು ಹೊಸ ಆಕ್ಟರ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ಡೈರೆಕ್ಷನ್ ಮಾಡಿ ಒಳ್ಳೆ ಗೆದ್ದಿದ್ದಾರೆ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಆಲ್ ಓವರ್ ಫ್ಯಾಮಿಲಿ ಬಂದು ಕುತ್ಕೊಂಡು ಸಿನಿಮಾ ನೋಡ್ಬೇಕು. ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ಪಿಕ್ಚರ್. ನಮ್ ಧ್ರುವ ಚೆನ್ನಾಗಿ ಮಾಡಿದ್ದಾರೆ, ಅರ್ಜುನ್ ಸರ್ಜಾ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಫಿಲಂ. ತುಂಬಾ ಚೆನ್ನಾಗಿದೆ. ಸೂಪರ್ ಅಲ್ಟಿಮೇಟ್ ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಫ್ಯಾಮಿಲಿ